ಎದುರು ಬರೀ ಶಿವಣ. ಆ ಬಸ್ ಈ ಬಸ್ ಯಾರು ಇಲ್ಲ, ಬರೀ ಶಿವಣ ಅಷ್ಟೇ. ಎಲ್ಲ ಹೀರೋಗಳ ಮನೆ ಇದ್ದವರು ಬರೀ ಶಿವಣ ಅಷ್ಟೇ. ನಮ್ಮ ಮನೆ ಇದ್ದವರು ನಿನ್ನ ಮನೆ ಇದ್ದವರು ಬರೀ ಒಬ್ಬರೇ ಅಷ್ಟೇ, ಬರೀ ಶಿವಣ. ಈಶ್ವರ ತೋರ್ತಾನೆ ಶಿವ ಪುನೀತ್ ರಾಜ್ಕುಮಾರ್ ಯಮ ಉಪ್ಪಿ ಯಮ ಶಿವಣ್ಣ 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 ಶಿವ ಯಮ ಶಿವಣ್ಣ ಯಮ ಉಪ್ಪಿ 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 ಶಿವಣ್ಣಗೆ ರಾಜ್ಕುಮಾರ್ಗೆ ರಿಯಲ್ ಸ್ಟಾರು, ಆಕ್ಟಿಂಗ್ ಸ್ಟಾರು. ಸೆಕೆಂಡ್ ಪ್ರಿನ್ಸ್ ಅಲ್ಲ ರೀ ಇದು, ಮೂರನೇದು ಕಲಿಯುಗ ಅಲ್ಲ ಇದು, ಯುಗ ತೋರಿಸ್ತಾವ್ರೆ. ನಾವು ನೋಡ್ತಾ ಇದೀವಿ. ಫಸ್ಟ್ ಹಾಫ್ ನೋಡಿದೀವಿ, ಸೆಕೆಂಡ್ ಹಾಫ್ ನೋಡ್ಬೇಕು ಅಷ್ಟೇ. ಸೆಕೆಂಡ್ ಹಾಫ್ ಶಿವಣ್ಣ ಜಲ್ಲ 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 ಕಾಂಚಣ ಅಣ್ಣ, ಉಪ್ಪಿ ಬಸ್ ಕಾಂಚಣ ತೋರಿಸ್ತಾರಣ. ಆಲ್ರೆಡಿ ತೋರಿಸಿದ್ದಾರೆ, ನೋಡ್ತಾ ಇದೀವಿ. ಉಪ್ಪಿ ಬಸ್ ತೋರಿಸ್ತಾರೆ. ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ನಾನು ಎಂಟ್ರಿ ನೋಡಿದೀವಿ, ಸೂಪರು. ಶಿವಣ್ಣನ ಎಂಟ್ರಿ ಮಾತ್ರ ಸೂಪರು. ಸೆಕೆಂಡ್ ಹಾಫ್ ಅಲ್ಲಿ ನೋಡ್ಬೇಕು. ಆದ್ರೆ ಉಪ್ಪಿ ಬಸ್ ಜನ ಕಾಂಚಣ ತೋರಿಸ್ತಾರೆ ನೋಡಿ. ಶಿವಣ್ಣ ತೋರ್ಸ ಹಾಕಿ ನೋಡ್ರಿ, ಫುಲ್ ಡಾಕ್ಟರ್ ಬುಚ್ ಫುಲ್ ಶಿವಣ್ಣಗೆ ಶಿವರಾಜ್ಕುಮಾರ್ಗೆ ಬಂದ್ಬಿಟ್ಟೆ ಅನ್ಬೇಕು. ಶಿವಣ್ಣನ ಎಂಟ್ರಿ ಬಾಸ್ ಇವಾಗ ಎಂಟ್ರಿ ಆಗಾರೆ. ನೆಕ್ಸ್ಟ್ ನೋಡಿ, ಫಸ್ಟ್ ಹಾಫ್ ಸೂಪರ್ ಇದೆ. ಬಾಸ್ ಇವಾಗ ತಾನೇ ಎಂಟ್ರಿ ಆಗಿದ್ದಾರೆ. ಇದ್ರ ಮೇಲೆ ಪಿಕ್ಚರು, ದೇವಲೋಕದಲ್ಲಿ ಇಂದ್ರ, ಭೂಲೋಕದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ. ಆಮೇಲೆ ಶಿವಣ್ಣ ಎಂಟ್ರಿ ಮಾತ್ರ ಸೂಪರು. ನೆಕ್ಸ್ಟ್ ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಶಿವಣ್ಣ ಅವ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ನಮ್ದು ಇನ್ಮೇಲೆ ಜಬರ್ದಸ್ತಿ ಇಂಟ್ರಿ ಮೇಲೆ ಎಂಟ್ರಿ, ಇನ್ಮೇಲೆ ಜಬರ್ದಸ್ತಿ. ಶಿವಣ್ಣ ಆಕ್ಟಿಂಗ್ ಶಿವಣ್ಣ ದೇವರು ಸೂಪರ್ ಆಗಿದೆ ಸೂಪರ್ ಶಿವಣ್ಣನ ಎಂಟ್ರಿ ಸೂಪರ್. ಸೂಪರ್ ಆಗಿದೆ. ಜೈ ಶಿವಣ್ಣ ಸೂಪರ್. ಜೈ ಶಿವಣ್ಣ, ಜೈ ಅಪ್ಪು ಬಾಸ್. ಸೂಪರ್ ಆಗಿದೆ. ಎಲ್ಲ ಹೀರೋಗಳ ಮನೆ ದೇವರು ಡಾಕ್ಟರ್ ಶಿವಣ್ಣಗೆ, ಎಲ್ಲ ಹೀರೋಗಳ ಮನೆ ದೇವರು ಡಾಕ್ಟರ್ ಶಿವಣ್ಣಗೆ, ಎಲ್ಲ ಹೀರೋಗಳ ಮನೆ ದೇವರು ಡಾಕ್ಟರ್ ಶಿವಣ್ಣಗೆ. ಅಣ್ಣ ಯಾವತ್ತು ಅಣ್ಣನೇ ದೊಡ್ಡ ಮನೇನೆ. ಸೂಪರ್ ಅಣ್ಣ. ಇಂಟ್ರೋಲ್ ಸೂಪರ್ ಆಗೈತೆ. ಇಂಟ್ರೋಲ್ ಮೇಲೆ ಇನ್ನೂ ಸಾಕಷ್ಟು ಸೂಪರ್. ಸುಬ್ರಹ್ಮಣ್ಯ ಸ್ವಾಮಿದು ಎಂಟ್ರಿ ಸೀನ್ ಸೂಪರ್ ಸರ್, ಸೂಪರ್ ಅವ್ರ ಅದರಿಂದ ಫಿಲಮ್ ಕ್ಲಿಕ್ ಆಗಿರೋದು ಇದು. ಅದು ಅವ್ರದ್ದು ಬಿಡಿ, ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಶಿವಣ್ಣ ದೇವರೇ ಯಾವತ್ತಿದ್ರು. ಚೆನ್ನಾಗಿದೆ ಸರ್. ಅರ್ಜೆಂಟು ಸರ್ ಶಿವಣ್ಣ ಬರೋ ಸ್ಟೈಲು ಇಂಟ್ರಿ ಒಳ್ಳೆ ಸೂಪರ್ ಸ್ಟಾರ್ ಕೊಟ್ಟಾರೆ. ಆ ಥರ ಯಾರು ಮಾಡೋಕ್ಕಾಗಲ್ಲ ಆಯಿತಾ. ಒಬ್ಬರೇ ಇರೋದು ಅಟ್ರಿಗೆ ಒಬ್ಬರೇ, ಶಿವಣ್ಣ ಒಬ್ಬರೇ. ಉಪೇಂದ್ರ ಸೂಪರ್ ಮಾಡೋರು ಆ್ಯಕ್ಟಿಂಗು, ಅವರು ಚೆನ್ನಾಗಿ ಮಾಡೋರು ಆ್ಯಕ್ಟಿಂಗು. ಯಾರೇ ಕೇಳಿ ಶಿವಣ್ಣ ಬಗ್ಗೆ ಮಾತಾಡೋಂಗಿಲ್ಲ ಅಷ್ಟೇ ಸರ್. ಸೂಪರ್ ಆಯ್ತು ಫಿಲಮು. ಇವಾಗ ಇಂಟರ್ವ್ಯೂ ಸ್ಟೋರಿ ಗೊತ್ತಾಗುತ್ತೆ. ಈಗ ಪಿಕ್ಚರ್ ಮಾತ್ರ ಸೂಪರ್ ಆಗಿದೆ. ಶಿವಣ್ಣ ಎಂಟ್ರಿ ಮಾತ್ರ ಸೂಪರ್ ಆಗಿದೆ. ಇನ್ಮೇಲೆ ಶುರು ಶಿವಣ್ಣಂದು ಸೂಪರ್ ಆಗಿದೆ. ಹೌದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ಮೇಲೆ ಎಂಟ್ರಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನೀವೇ ನೋಡಲ್ಲ ಇನ್ನು ಮೇಲೆ ಹಬ್ಬ. ಸೂಪರ್ ಮೂವಿ. ಮನೆ ದೇವರು ಬರೀ ಶಿವಣ. ಆ ಬಸ್ ಈ ಬಸ್ ಯಾರು ಇಲ್ಲ, ಬರೀ ಶಿವಣ ಅಷ್ಟೇ. ಎಲ್ಲ ಹೀರೋಗಳ ಮನೆ ಇದ್ದವರು ಬರೀ ಶಿವಣ ಅಷ್ಟೇ. ನಮ್ಮ ಮನೆ ಇದ್ದವರು ನಿನ್ನ ಮನೆ ಇದ್ದವರು ಬರೀ ಒಬ್ಬರೇ ಅಷ್ಟೇ, ಬರೀ ಶಿವಣ ಅಷ್ಟೇ. ಪಿಕ್ಚರ್ ನೋಡ್ಬಿಟ್ಟು ಹೇಳ್ಬೇಕು ಸರ್. ಫಸ್ಟ್ ಹಾಫು ಅರ್ಥ ಆಯ್ತಲ್ಲ. ಆಸಮ್ ಎಂಟರ್ಟೈನ್ಮೆಂಟ್ ಒಳ್ಳೆ ಎಂಟರ್ಟೈನ್ಮೆಂಟು. ಬಟ್ ಅದೇ ಶಿವಣ್ಣ ಬಂದಿದ್ದಾರೆ. ಇದಕ್ಕೆ ಮೇಲೆ ಶಿವ ತಾಂಡವ ಶುರು ಆಗುತ್ತೆ. ದಯವಿಟ್ಟು ಎಲ್ಲ ಕಾತ್ ನೋಡಿ. ಈಶ್ವರ ಭಕ್ತರಿದೆ, ಈಶ್ವರ ತೋರ್ತಾನೆ ಶಿವ ಪುನೀತ್ ರಾಜ್ಕುಮಾರ್ ಯಮ ಉಪ್ಪಿ ಯಮ ಶಿವಣ್ಣ
ಅದು ಯುಗ ಯುಗ ತೋರಿಸ್ತವ್ರೆ. ನಾವು ನೋಡ್ತಾ ಇದೀವಿ. ಫಸ್ಟ್ ಹಾಫ್ ನೋಡಿದೀವಿ, ಸೆಕೆಂಡ್ ಹಾಫ್ ನೋಡ್ಬೇಕು ಅಷ್ಟೇ. ಸೆಕೆಂಡ್ ಹಾಫ್ ಶಿವಣ್ಣ ಜಲ್ಲ 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 ಅಣ್ಣ, ಕಾಂಚನ! ಅಣ್ಣ, ಕಾಂಚನ! ಜಲ್ಲ ಜಲ್ಲ ಅಣ್ಣ, ಕಾಂಚನ! ಅಣ್ಣ, ಉಪ್ಪಿ ಬಾಸ್ ಕಾಂಚನ, ಉಪ್ಪಿ ಬಾಸ್ ಕಾಂಚನ ತೋರಿಸ್ತಾರಣ. ಆಲ್ರೆಡಿ ತೋರಿಸಿದ್ದಾರೆ, ನೋಡ್ತಾ ಇದೀವಿ. ಉಪ್ಪಿ ಬಾಸ್ ತೋರಿಸ್ತಾರೆ. ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಅಣ್ಣನು ಎಂಟ್ರಿ ನೋಡಿದೀವಿ, ಸೂಪರು. ಶಿವಣ್ಣನ ಎಂಟ್ರಿ ಮಾತ್ರ ಸೂಪರು. ಸೆಕೆಂಡ್ ಹಾಫ್ ಅಲ್ಲಿ ನೋಡ್ಬೇಕು. ಆದ್ರೆ ಉಪ್ಪಿ ಬಾಸ್ ಜನ 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 ಕಾಂಚನ ತೋರಿಸ್ತಾರೆ ನೋಡಿ. ಶಿವಣ್ಣ ತೋರ್ಸ ಹಾಕಿ ನೋಡ್ರಿ, ಫುಲ್ ಡಾಕ್ಟರ್ ಬುಚ್ ಫುಲ್ ಶಿವಣ್ಣನ್ಗೆ ಶಿವರಾಜ್ ಕುಮಾರ್ಗೆ ಬಂದ್ಬಿಟ್ಟೆ ಅನ್ಬೇಕು. ಅಣ್ಣ ಶಿವಣ್ಣ ಬಂದರೆ ಇದ್ರ ಮೇಲೆ ಚೆನ್ನಾಗಿದೆ ಫಿಲಿಮು. ಇಸದಾಗ ಉಪೇಂದ್ರ ಸರ್ದು ಚೆನ್ನಾಗಿತ್ತು. ಇದ್ರ ಮೇಲೆ ಅಣ್ಣ ಬಂದರೆ ಅಣ್ಣಂದು ಶಿವಣ್ಣ ನೋಡಿದ್ಮೇಲೆ ಶಿವಣ್ಣ ಮೇಲೆ ಅಣ್ಣವ್ರು ಬರ್ತಾರೆ. ಇವಾಗ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಬರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಬರ್ತಾರೆ ಇವಾಗ. ಉಪ್ಪಿ 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 ಎಲ್ಲಾರ್ದು ನೋಡೋಣ. ಕನ್ನಡ ಸಿನಿಮಾ ಇದು. ಎಲ್ಲರೂ ಶಿವರಾಜ್ ಕುಮಾರ್ ಅಣ್ಣನು ಅಷ್ಟೇ, ನಮ್ಮ ಬಾಸು ಅಷ್ಟೇ, ಎಲ್ಲರೂ ಕನ್ನಡ ಸಿನಿಮಾ ನೋಡೋಣ, ಎಂಜಾಯ್ಮೆಂಟ್ ಮಾಡೋಣ ಅಷ್ಟೇ. ಫ್ಯಾನ್ ವಾದ ಬೇಡ, ಕನ್ನಡ ಬೆಳಿಬೇಕು. ಫ್ಯಾನ್ ವಾದ ಬೇಡ. ಇಲ್ಲಿ ಬಾಸು ಕನ್ನಡ ಫಿಲಿಮ್, ಎಲ್ಲರೂ ಬಾಸೆ, ಎಲ್ಲಾರ್ದು ನೋಡೋಣ, ಎಂಜಾಯ್ಮೆಂಟ್ ಮಾಡೋಣ ಅಷ್ಟೇ. ಅದನ್ನ ಬಿಟ್ಬಿಟ್ಟು ಫ್ಯಾನ್ ಬೇಸ್ ಎಲ್ಲ ಬೇಡ ಬೇಡ ಅಷ್ಟೇ. ಕನ್ನಡ ಒಂದೇ. ಕನ್ನಡ ಒಂದೇ. ಕನ್ನಡ ಒಂದೇ. ಎನ್ನಡ ನಂಬರ್ ಒನ್ ಬರಬೇಕು ಅಷ್ಟೇ. ಕನ್ನಡ ಒಂದು ನಂಬರ್ ಒನ್. ನಂಬರ್ ಒನ್. ಎನ್ನಡ ಎನ್ನಡ ಎಲ್ಲರೂ ಬೇಕು ಕನ್ನಡದಾಗ, ಎಲ್ಲ ಹೀರೋ ನೋಡೋಣ. ಎನ್ನಡ ಎಕ್ಕಡ ಅಕ್ಕಡ ಇಕ್ಕಡ ಕನ್ನಡ ಅಷ್ಟೇ. ಅಷ್ಟೇ. ಎಲ್ಲರೂ ಫ್ಯಾನ್ಸೇ. ಶಿವಣ್ಣನ್ಗಾಗ್ಲಿ, ಉಪೇಂದ್ರನ್ಗಾಗ್ಲಿ, ಸುದೀಪ್ಗಾಗ್ಲಿ, ಪುನೀತ್ ರಾಜ್ಕುಮಾರ್ ಸರ್ಗಾಗ್ಲಿ ಎಲ್ಲರಿಗೂ ಫ್ಯಾನ್ಸೇನೆ. ಕನ್ನಡ ಫಿಲಮ್ ಬೆಳೆಸ್ಬೇಕಷ್ಟೇ. ಅದನ್ನ ಬಿಟ್ಬಿಟ್ಟು ಫ್ಯಾನ್ಸ್ ಬರಲ್ಲ ಬೇಡ. ಎಲ್ಲ ಫಿಲಮ್ ನೋಡೋಣ ಅಷ್ಟೇ. ಎಂಜಾಯ್ಮೆಂಟು ಎಂಜಾಯ್ಮೆಂಟ್ ಮಾಡ್ಬೇಕಷ್ಟೇ. ಅದನ್ನ ಬಿಟ್ಟು ಫ್ಯಾನ್ ಬಾರ್ ಬೇಡ ಅಷ್ಟೇ. ಜೈ ಉಪ್ಪಿ ಬಾಸ್. ಶಿವಣ್ಣ ಚೆನ್ನಾಗಿದೆ. ಇಂಟ್ರಾ ಮೇಲೆ ನೋಡ್ಬೇಕಿನ್ನ ಶಿವಣ್ಣನ ಅಪರಾನ. ಇವಾಗ ಶಿವಣ್ಣನ ಇವಾಗ ತೋರಿಸ್ತಾರೆ, ಮುಂದೆ ಸರ್ ಎಲ್ಲ ಸ್ಕ್ರೀನ್ ಪ್ರೆಸೆನ್ಸು ಆಸಮ್ಮ ಕೊಟ್ಟಿದ್ದಾರೆ. ಹೀರೋ ಆಗಲಿ ವಿಲನ್ ಆಗಲಿ ಎಲ್ಲ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ. ಸುಮ್ಮನೆ ಸಿಂಪಲ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ, ಇನ್ನು ಮುಂದೆ ಚೆನ್ನಾಗಿರುತ್ತೆ. ಶಿವಣ್ಣ ಎಂಟ್ರಿ ಇವಾಗ ಇದುವರೆಗೂ ಸೂಪರು. ಮುಂದಕ್ಕೆ ನೋಡೋಣ. ಸೂಪರ್ ಮೂವಿ. ಶಿವರಾಜ್ ಕುಮಾರ್ ಸೂಪರ್. ಸೂಪರ್ ಸರ್. ಉಪ್ಪೆ ಸರ್ ಮಾತ್ರ ಸೂಪರ್ ಆಗಿ ಎಂಟ್ರಿ ಕೊಡ್ತಾರೆ. ಬಾಸ್ ಎಂಟ್ರಿ ಆಗೋರೆ. ನೆಕ್ಸ್ಟ್ ಮೂವಿ ನೋಡ್ಬೇಕು. ಇಲ್ಲಿವರೆಗೂ ಎಷ್ಟೋರು ಇಲ್ಲ, ನೆಕ್ಸ್ಟ್ ನೋಡ್ಬೇಕು ಏನಾಗುತ್ತೆ. ಕಲಿಯುಗದ ಸುಬ್ರಹ್ಮಣ್ಯ ಡಾಕ್ಟರ್ ಶಿವಣ್ಣ ಸೂಪರ್ ಆಗಿದೆನಾ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ. ಅಸಲಿ ಪಿಕ್ಚರ್ ಈಗ ಶುರು ಸರ್. ಪಿಕ್ಚರ್ ಈಗ ಶುರು ಶಿವಣ್ಣಂದೇ. ಈಗ ಶಿವಣ್ಣಂದು ಏನಂಬುದು ಈಗ ಗೊತ್ತಾಗ್ತದೆ. ಚೆನ್ನಾಗಿದೆ. ಇದ್ರ ಮೇಲೆ ಇವಾಗ ನಮ್ಮ ಅಣ್ಣವ್ರ ಬಗ್ಗೆ ಇವಾಗ ನಾವು ತಿಳ್ಕೊಬೇಕು. ಇವಾಗ ಆ್ಯಕ್ಟಿಂಗ್ ಏನಂತ ಉಪೇಂದ್ರನು ಸೂಪರ್ ಗುರು. ನಾಯಿಯಿಂದ ನಾಯಿ ಏನು ಬೇಡ ಗುರು. ಶಿವಣ್ಣ ಬರ್ತಾರೆ, ಈಗ ಬನ್ರಿ ಲೈವಲ್ಲಿ ಇಟ್ಕೊಂಡು ನೋಡ್ರಿ. ಶಿವಣ್ಣನೇ ಬಂದಿದ್ರವೆ. ಶಿವನಿಗೆ ಕಾಲ ಭೈರೇಶ್ವರ ಶಿವರಾಜ್ ಕುಮಾರ್. ಕಾಲ ಭೈರೇಶ್ವರ ಶಿವರಾಜ್ ಕುಮಾರ್. ಉಪೇಂದ್ರ ಆ್ಯಕ್ಟಿಂಗ್ ಮಾತ್ರ ಮಸ್ತು, ನೆಕ್ಸ್ಟ್ ಲೆವೆಲ್ ಗುರು. ಉಪೇಂದ್ರ ಅವರ ಆ್ಯಕ್ಟಿಂಗ್ ಮಾತ್ರ ಮಾಸ್ ಆಗಿದೆ ಆ್ಯಕ್ಚುಲಿ. ಇನ್ನು ನೆಕ್ಸ್ಟ್ ನೋಡಬೇಕು. ಹೌದು, ವೆಯ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಏನು ಟ್ವಿಸ್ಟ್ ಇದೆ ಅಂತ. ಲೆಟ್ಸ್ ವಾಚ್. ಬಟ್ ತುಂಬ ಚೆನ್ನಾಗಿದೆ. ಇನ್ನೂ ಜಾಸ್ತಿ ನಮ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಉಳಿಸ್ಕೋಬೋದು. ನೋಡೋಣ ಟ್ವಿಸ್ಟ್ ಏನಿರುತ್ತೆ ಅಂತ, ಏನಾಗುತ್ತೆ ಅಂತ ನೋಡಬೇಕು. ಅಲ್ಟಿಮೇಟ್ ಆಗಿತ್ತು. ಐ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ. ನಾನು ಏನೋ ಒಂದು ಅಂದ್ಕೊಂಡು ಬಂದೆ, ಬಟ್ ಒಂದಕ್ಕಿಂತ ಒಂದು ತುಂಬ ಥ್ರಿಲ್ಲಿಂಗ್ ಆಗಿದೆ. ಇಲ್ಲ, ಎಕ್ಸ್ಪೆಕ್ಟೇಷನ್
ಎಕ್ಸ್ಪೆಕ್ಟೇಷನ್ಗೂ ಮೀರಿದಿದೆ, ನೋಡ್ಬೇಕು ನೆಕ್ಸ್ಟ್ ಏನಾದರೂ. ಥ್ಯಾಂಕ್ ಯು. ತುಂಬ ಕ್ಯೂರಿಯಾಸಿಟಿ ಕಾಯ್ತಾ ಇದ್ದೀನಿ ಏನಾಗುತ್ತೆ ಅಂದ್ಬಿಟ್ಟು. ಉಪೇಂದ್ರ ಈ ಥರ ಆ್ಯಕ್ಟಿಂಗ್ನ ಉಪೇಂದ್ರನು ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನೆಕ್ಸ್ಟ್ ಲೆವೆಲ್ಗಳು ಆ್ಯಕ್ಟಿಂಗ್ ಮಾತ್ರ. ಸರ್ ಇವಾಗ ಅಸಲಿ ಆಟ ಇರೋದು ಶಿವಣ್ಣನ ಎಂಟ್ರಿ ಮಾತ್ರ ಮಸ್ತ್ ಸೈಕ್ ಮಾತ್ರ ಸಕ್ಕತ್ತಾಗಿದೆ. ಸಿಂಧಿ ಚಿತ್ರಾನ್ನ ಮಾತ್ರ ಒಳ್ಳೆ ಡೈರೆಕ್ಷನ್ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಸೂಪರ್, ಶಿವಣ್ಣ ಸೂಪರ್, ಉಪೇಂದ್ರ ಸೂಪರ್. ಏನಿದ್ರು ಇವಾಗ ಮಾತ್ರ ಅಸಲಿ ಆಟ ನೋಡ್ಬೇಕು. ಇವಾಗ ಮಾತ್ರ ಏನಾಗುತ್ತೆ ಎಂಟ್ರಿಗೆ ಸೂಪರ್. ಉಪ್ಪಿ ಬಾಸ್ ಮಾತ್ರ ನಿಜವಾಗ್ಲೂ ಈ ರೀತಿ ಯಾರು ತೋರಿಸಿರಲಿಲ್ಲ. ಉಪ್ಪಿ ಮಾತ್ರ ಸಖತ್ತಾಗಿ ತೋರಿಸಿದ್ದಾರೆ. ತುಂಬಾ ಇಷ್ಟ ಆಯ್ತು. ಡೈರೆಕ್ಷನ್ ಮಾತ್ರ ಚಿಂದಿ ಅಣ್ಣ ಸೂಪರ್ ಆಗಿದೆ. ಈಗಿಂದ ನೋಡಬೇಕು, ಸೂಪರ್ ಆಗಿರುತ್ತೆ ಖಂಡಿತ. ಈ ಎಂಟ್ರಿ ಚೆನ್ನಾಗಿತ್ತು, ನೋಡೋಣ ಹೇಗಿದೆ. ಸೂಪರ್ ಆಗಿದೆ, ನೋಡ್ಬೇಕು ಇವಾಗ ಶಿವನ ಎಂಟ್ರಿ ಮೇಲೆ ನೋಡೋಣ ಹೇಗಿದೆ. ನೋಡೋಣ ಇನ್ನು ಮುಂದೆ ಈಗ ಚೆನ್ನಾಗಿದೆ. ಅರೆ ಫಿಲಮ್ ಮಾತ್ರ ಸೂಪರ್. ಇವಾಗ ಇಂಟ್ರಲ್ ಮೇಲೆ ಬೇಜಾರಾಗಿಲ್ಲ, ಬೇಜಾರನ್ನ ಮಾತೇ ಇಲ್ಲ, ಹಂಗಾಯ್ತು ಫಿಲಮ್. ಅರ್ಜುನ್ ಜನ್ಯವ್ರ ತಲೆಯಲ್ಲಿ ಈ ಕತೆ ಹೆಂಗೆ ಬಂತು ಅಂತ ನಮಗೆ ಗೊತ್ತಿಲ್ಲ. ಇಲ್ಲಿವರೆಗೂ ಒಂಥರ ಇದೆ, ಇನ್ಮೇಲೆ ಇನ್ನೊಂದು ಥರ ಇದೆ. ಅದು ನೋಡಬೇಕು, ಕಣ್ಣಲ್ಲಿ ಬಾಯಲ್ಲಿ ಹೇಳ್ಕೊಂಡು. ಕನ್ನಡದಲ್ಲಿ ಈ ಥರ ತೆಗಿಬೇಕು. ಕನ್ನಡ ಚಿತ್ರವಾದ ಮೇನ್ ಅಟ್ರಾಕ್ಷನ್ ಅರ್ಜುನ್ ಜನ್ಯ ಅವರು ಸರ್. ಡೈರೆಕ್ಷನ್ ನೋಡಿದ್ರೆ ಫಸ್ಟ್ ಟೈಮ್ ಮಾಡಿರೋದು ಅನ್ಸಲ್ಲ. ಅವ್ರಿಗೆ ಮ್ಯೂಸಿಕ್ ತುಂಬ ಫೇಮಸ್ಸು, ಡೈರೆಕ್ಷನು ಎಕ್ಸ್ಪರ್ಟ್ ಆಗಿರುತ್ತೆ, ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದೇವೆ. ಸೊ ಲಕಿಲಿ ವಿ ಗಾಟ್ ಅ ವೆರಿ ಗುಡ್ ಡೈರೆಕ್ಟರ್ ಫಾರ್ ಕನ್ನಡ ಇಂಡಸ್ಟ್ರಿ ಸರ್. ಇನ್ನೊಬ್ರು ಉಪೇಂದ್ರ ಸಿಕ್ಕಿರೋ ಡೈರೆಕ್ಷನಲ್ಲಿ. ಸಾರಿ, ಕನ್ನಡಕ್ಕೆ ಇನ್ನೊಬ್ರು ಸಿಕ್ಕಿರೋ ಉಪೇಂದ್ರ ಥರ ಇನ್ನೊಬ್ರು ಡೈರೆಕ್ಷನ್ ಸಿಕ್ಕಿರೋ ಅಂತ. ಈಗ ಸಿಗ್ತಾರೆ ಸರ್ ಖಂಡಿತ. ಆಮೇಲೆ ರಾಜ್ ಪಿ ಶೆಟ್ಟಿ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರು ನೋಡಿದ್ರೆ ಐ ಥಿಂಕ್ ಯು ವಿಲ್ ಓವರ್ಟೇಕ್ ಎವ್ರಿಬಡಿ ಸರ್.